मयि मेधां मयि प्रजां मयि अग्निस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಡಿಸೆಂಬರ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನ ಈ ವಿಡಿಯೋಲಿ ನಾವು ನೋಡೋಣ. ನೋಡಿ, ಬದಲಾವಣೆಗಳು ಹೇಗೆ ಆಗುತ್ತೆ ಅನ್ನುವಂಥದ್ದು ನಾವು ಕೆಲವೊಂದಿಷ್ಟು ತಿಳ್ಕೊಂಡ್ರೆ ಮಾತ್ರ ರಾಶಿ ಭವಿಷ್ಯದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. 2ನೇ ತಾರೀಕು ಶುಕ್ರ ಶತ್ರು ಸ್ಥಾನದಿಂದ ಮಿತ್ರನ ಮನೆಗೆ ಬರ್ತಾರೆ. ನಿಮ್ಮ ರಾಶಿಗೆ 5ನೇ ಸ್ಥಾನ ಆಗುತ್ತೆ. ಪೂರ್ವ ಪುಣ್ಯ ಸ್ಥಾನ, ಪಂಚಮ ಸ್ಥಾನಕ್ಕೆ ನಿಮ್ಮ ಧನ ಸ್ಥಾನಾಧಿಪತಿ ಹಾಗೂ ಭಾಗ್ಯಾಧಿಪತಿ ಬರ್ತಾ ಇದ್ದಾರೆ ಅಂದರೆ ಅದು ಬಹಳ ಒಳ್ಳೆಯದು ಕನ್ಯಾ ರಾಶಿಯವರಿಗೆ. ಇನ್ನು ಸೂರ್ಯ 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾರೆ, ಅದು ಮಿತ್ರನ ಮನೆಗೆ ಹೋಗ್ತಾರೆ. 16ನೇ ತಾರೀಕು ಬದಲಾವಣೆ ಆಗುತ್ತೆ. ಈ ಹಿಂದೆ ಮಿತ್ರನ ಮನೆಯಲ್ಲೇ ಇರ್ತಾರೆ 16ನೇ ತಾರೀಕು ಡಿಸೆಂಬರ್ವರೆಗೂ ಧೈರ್ಯ ಸ್ಥಾನದಲ್ಲಿ. ಅದಾದ್ಮೇಲೆ ಸುಖ ಸ್ಥಾನಕ್ಕೆ, ಮಾತೃ ಸ್ಥಾನಕ್ಕೆ ಹೋಗ್ತಾರೆ, ಅದು ಕೂಡ ಪ್ಲಸ್ ಪಾಯಿಂಟ್. ಕನ್ಯಾ ರಾಶಿಯವರಿಗೆ ಬದಲಾವಣೆ ಆಗ್ತಾ ಇರತಕ್ಕಂಥ ಈ 2 ಗ್ರಹಗಳಿಂದ ಉತ್ತಮವಾದ ಫಲವನ್ನು ನಾವು ಅಪೇಕ್ಷೆ ಪಡಬಹುದು. ಇನ್ನು ಈ ಮಾಸದ ವಿಶೇಷ ಅಂತೀರಾ, 7ನೇ ತಾರೀಕು ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ. 13ನೇ ತಾರೀಕು ಶಿವ ದೀಪೋತ್ಸವ, ಈಶ್ವರ ಆರಾಧನೆ. 14ನೇ ತಾರೀಕು ದತ್ತಾತ್ರೇಯರ ಜಯಂತಿ, ಹಾಗಾಗಿ ಗುರುಗಳ ಆರಾಧನೆ. ಇನ್ನು 23ನೇ ತಾರೀಕು ಕಾಲಭೈರವಾಷ್ಟಮಿ, ಅವತ್ತು ಕಾಲಭೈರವನ ಆರಾಧನೆ. ಈ 4 ವಿಶೇಷಗಳು ಈ ತಿಂಗಳಲ್ಲಿ ನಾವು ಕಾಣಬಹುದು. ಇನ್ನು 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವಂಥದ್ದು ನಮ್ಮಲ್ಲಿ ಹಿರಿಯರು ಕೊಟ್ಟಂಥ ಸಂಪ್ರದಾಯ. ಅದನ್ನು ಕೂಡ ನೀವು ಮುಂದುವರಿಸ್ಕೊಂಡು ಹೋಗಿ. ಸರಿ, ಹಾಗಾದರೆ ಈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದೆ? ಕನ್ಯಾ ರಾಶಿಯವರಿಗೆ ರಾಶಿಯಲ್ಲೇ ಕೇತು, 7ನೇ ಮನೆಯಲ್ಲಿ ರಾಹು. ಇನ್ನು ಭಾಗ್ಯದಲ್ಲಿ ಗುರು, ಗುರುವಿನ ಬಲ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಯಿಂದ ಗುರು 9ನೇ ಮನೆ, ಗುರುವಿನಿಂದ 5ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ. ಅದು ತುಂಬ ಶುಭ ಇದೆ, ಫಲ ಒಳ್ಳೆಯ ಫಲ. ನಿಮ್ಮ ರಾಶಿಯಾಧಿಪತಿ ಬುಧ 3ನೇ ಮನೆಯಲ್ಲೇ ಈ ತಿಂಗಳು ಪೂರ್ತಿ ಇರ್ತಾರೆ. ಇನ್ನು ಶನಿ ಬಂದು 6ನೇ ಮನೆ ಋಣರೋಗ ಶತ್ರು ಸ್ಥಾನದಲ್ಲಿರ್ತಾನೆ. ಯಾವುದೇ ಶನಿ ಕಾಟ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗಿಲ್ಲ, ಮೇಲಾಗಿ ಗುರುಬಲ ಇದೆ. ಸರಿ, ಹೇಗಿದೆ ಗ್ರಹ ಸ್ಥಿತಿಗಳು, ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಅತ್ಯಂತ ಶುಭದಾಯಕ. ಏನು, ನೀವು ಇತರರಿಗೆ ಬಹಳ ಆದರ್ಶಪ್ರಾಯವಾಗಿರ್ತೀರ. ಸಾಮಾಜಿಕ ಸ್ಥಾನಮಾನ, ಗೌರವ ಹೆಚ್ಚಾಗುತ್ತೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ, ಸಾಮರ್ಥ್ಯ ನಿಮಗೆ ಸಿಗುತ್ತೆ. ಅದರಿಂದ ಧನಲಾಭವು ಪ್ರಾಪ್ತಿಯಾಗುತ್ತೆ. ಗಂಭೀರ ಹಾಗೂ ಗೌಪ್ಯ ವಿಚಾರಗಳಲ್ಲಿ ನೀವು ತುಂಬ ಬಲಿಷ್ಠರಾಗಿರ್ತೀರ. ನಿಮ್ಮನ್ನು ನೀವೆಲ್ಲೂ ಬಿಟ್ಕೊಡೋದಿಲ್ಲ, ಎಲ್ಲೂ ಕೂಡ ಸೋಲಲ್ಲ. ಈ ತಿಂಗಳು ತುಂಬ ಬಲಿಷ್ಠವಾಗಿರುತ್ತೆ. ನೂತನ ಉದ್ಯೋಗ, ವ್ಯಾಪಾರದಲ್ಲಿ ಜಯಪ್ರಾಪ್ತಿ. ಆಹಾರದ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಏನೇ ಸಮಸ್ಯೆ ಇದ್ದರೂ ವೈದ್ಯಕೀಯ ಸಮಸ್ಯೆಯಿಂದ ನೀವು ದೂರ ಆಗ್ತೀರಾ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಶುಭ. ನಿಮ್ಮ ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಬಹಳ ಈಸಿಯಾಗಿ ಗೆಲ್ತೀರಾ. ಜೊತೆಗೆ ಕೈಗಾರಿಕೋದ್ಯಮದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಾ. ಹಿರಿಯರ ಅಭಿಪ್ರಾಯವನ್ನು ಗೌರವಿಸಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಂಡು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ವಿದೇಶಿ ಪ್ರಯಾಣದ ಬಗ್ಗೆ ಹೆಚ್ಚಿನ ಆಸಕ್ತಿ, ಆಲೋಚನೆ ಮಾಡ್ತಾ ಇದ್ದರೆ ಖಂಡಿತ ಪ್ರಯತ್ನ ಪಡಿ, ಸಕ್ಸಸ್ ಇದೆ. ಕಾರಣ ಗುರುಬಲ ಇದೆ. ಮೇಲಾಗಿ ಶುಕ್ರನು ನಿಮಗೆ ಭಾಗ್ಯಾಧಿಪತಿ, ಧನ ಸ್ಥಾನಾಧಿಪತಿನೂ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಸಕ್ಸಸ್ ಇದೆ. ಸ್ನೇಹಿತರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ ಸಿಗುತ್ತೆ ಮತ್ತು ಧನಪ್ರಾಪ್ತಿ ನಿಮಗೆ ಅನುಕೂಲ ಆಗುತ್ತೆ. ಅನೇಕ ದಿನಗಳಿಂದ ನಿರೀಕ್ಷಿಸಬಹುದಾದಂಥ ಕೆಲಸಗಳು ನಿಮಗೆ ಸಿದ್ಧಿ ಆಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ, ಸ್ಥಾನಪಲ್ಲಟ ಆಗುವಂಥ ಸಾಧ್ಯತೆ. ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಲ್ಪ ದಾನದ ಗುಣ, ಸಮಾಜ ಸೇವೆ ನಿಮಗೆ ಹೆಚ್ಚು ಮಾಡ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿ ಅಭಿವೃದ್ಧಿ, ರಾಜಕೀಯ ವ್ಯಕ್ತಿಗಳಿಗೆ ಸಕ್ಸಸ್ಸು, ಮೇಲಧಿಕಾರಿಗಳಿಂದ ಸಹಾಯ, ಪ್ರಮೋಷನ್ ಇತ್ಯಾದಿಗಳು ಸಿಗುವಂಥ ಸಾಧ್ಯತೆ. ಅಸಮಾಧಾನ ದೂರ ಆಗುತ್ತೆ. ಕೃಷಿ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ರೈತರಿಗೆ ಉತ್ತಮ ಫಲ, ಧನಲಾಭ. ಸಹೋದರರು ಸಮಯಕ್ಕೆ ಸರಿಯಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ಕೂಲು, ಎಜುಕೇಷನ್ ರಿಲೇಟೆಡ್ ಆಗಿರತಕ್ಕಂಥ ವೃತ್ತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಷೇರುದಾರರಿಗೂ ಕೂಡ ಒಳ್ಳೆ ಫಲ ಅನ್ನುವಂಥದ್ದು ಕಾಣಬಹುದು. ಬಹಳ ದಿನದಿಂದ ಆಗದೇ ಇರತಕ್ಕಂಥ ಕೆಲಸಗಳು ಈ ತಿಂಗಳು ಪರಿಪೂರ್ಣ ಆಗಿಬಿಡುತ್ತೆ. ಜೊತೆಗೆ ನೂತನ ದಂಪತಿಗಳಿಗೆ ಈ ಮಾಸ ತುಂಬ ಉತ್ತಮ ಇರುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೂ ಶುಭ ಫಲ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಮಾತುಕತೆಯಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು ನೆಗೆಟಿವಿಟಿ ಏನಪ್ಪ ಅಂತಂದರೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತು ಸ್ವಲ್ಪ ಗಾಢವಾಗಿರುತ್ತೆ.
ಗಾಢವಾದ ಮಾತನ್ನು ನೀವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಅಂದರೆ ಸಾತ್ವಿಕದ ಮಾತಾಡಿ. ಯಾಕೆಂದರೆ ಏಕಾದಶ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಕುಜ ನೀಚನಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಮಾತಿನಿಂದ ಬೇಸರ ಉಂಟು ಮಾಡೋ ಸಾಧ್ಯತೆ. ಜೊತೆಗೆ ದೀರ್ಘ ಪ್ರಯಾಣ ಇದೆಯಲ್ಲ, ಅದು ನಿಮಗೆ ಅನುಕೂಲ ಇರಲ್ಲ. ಸ್ವಲ್ಪ ಮಟ್ಟಿಗೆ ಅತ್ಯಂತ ನಂಬುದವರು ಮೋಸ ಮಾಡುವಂಥ ಸಾಧ್ಯತೆ, ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಸ್ವಲ್ಪ ಮಟ್ಟಿಗೆ ಈ ಭೂಮಿ ವ್ಯವಹಾರದಲ್ಲಿ ಅನಾನುಕೂಲಗಳೇ ಹೆಚ್ಚು ಕಾಣ್ತಾ ಇದೆ, ಹೆಚ್ಚು ಅನುಕೂಲ ಇಲ್ಲ. ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವುದೇ ಕಾರಣಕ್ಕೂ ನೀವು ಹಠಾತ್ ನಿರ್ಧಾರಗಳನ್ನು ಈ ತಿಂಗಳಲ್ಲಿ ತಗೊಳ್ಬೇಡಿ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಂತೂ ಯಾವುದೇ ನಿರ್ಧಾರ ಬೇಡ, ತಟಸ್ಥ ಆಗ್ಬಿಡಿ. ಸಂಕ್ರಾಂತಿ ಹಬ್ಬ ಆದಮೇಲೆ ತಗೊಳ್ಳಿ, ಅಲ್ಲಿವರೆಗೂ ಏನು ಅತ್ಯಂತ ಶುಭ ಇಲ್ಲ. ಕಾರಣ ಕುಜ ಬಂದು ನೀಚನಾಗಿದ್ದಾರೆ. ಸೂರ್ಯ ಚೆನ್ನಾಗಿರೋದ್ರಿಂದ ಉತ್ತಮವಾದ ಫಲ, ಆರೋಗ್ಯವನ್ನು ಅಪೇಕ್ಷೆ ಪಡ್ಬೋದು. ನಿಮ್ಮ ತಂದೆ ತಾಯಿ ಹಿರಿಯರ ಆಶೀರ್ವಾದ, ಹೆಣ್ಣುಮಕ್ಕಳದಂತೂ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ರಂಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಜೊತೆಗೆ ಈ ಬಂಗಾರ ಬೆಳ್ಳಿ ವ್ಯಾಪಾರ ಮಾಡುವಂಥವರು, ಬಟ್ಟೆ ಜವಳಿ ವ್ಯಾಪಾರ ಮಾಡುವಂಥವರು, ಹಾಗೆ ಹಣ್ಣು ತರಕಾರಿ ಇತ್ಯಾದಿ ಸಣ್ಣ ಸಣ್ಣ ರೈತರಿಗೆ ವ್ಯಾಪಾರ ಮಾಡುವಂಥವ್ರಿಗೆ ಭಾಳ ಒಳ್ಳೆ ಫಲ ಇದೆ. ಅದರಲ್ಲೇನೂ ಸಮಸ್ಯೆ ಇಲ್ಲ. ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ಬಿಡಿ, ದುಡ್ಡು ಖರ್ಚಾಗುತ್ತೆ. ಈ ತಿಂಗಳು ಸರಾಸರಿ ಸಗಟು ನಿಮಗೆ 100 ರೂಪಾಯಿ ಸಂಪಾದನೆ ಆದರೆ 100 ರೂಪಾಯಿ ಖರ್ಚಾಗುತ್ತೆ. 110 ರೂಪಾಯಿ ಖರ್ಚಾಗೋ ರೀತಿಯಾಗಿ ಮಾಡ್ಕೋಬೇಡಿ. ಈ ತಿಂಗಳಲ್ಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಭಾಳ ಉತ್ತಮ. ಓವರಾಲ್ ನೋಡಿದಾಗ ಏನು ಹೆಚ್ಚು ನೆಗೆಟಿವಿಟಿ ಇಲ್ಲ. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಇದೊಂದು ಮಾತ್ರ ನಾನು ನಿಮಗೆ ಖಂಡಿತ ಹೇಳಬಲ್ಲೆ. ಅದನ್ನು ನೀವು ಮಾಡೋದ್ರಿಂದ ಈಶ್ವರನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆಯಿಂದ ನಿಮಗೆ ಅನುಕೂಲ ಆಗುತ್ತೆ. ಅನುಕೂಲ ನಿಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ಸ್ಕಂದಷಷ್ಠಿ ಕವಚ ಅನ್ನುವಂಥ ಒಂದು ಕವಚ ಮಂತ್ರ ಸಿಗುತ್ತೆ, ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ. ಸ್ಕಂದಷಷ್ಠಿ ಕವಚ ಅಂತ ಹಾಕಿದ್ರೆ ಬರುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ ದೇವರು ನಮಸ್ಕಾರ ಮಾಡಿ ದೀಪ ಹಚ್ಚಿಬಿಟ್ಟು ಆ ಮಂತ್ರವನ್ನು ನಿತ್ಯ ಕೇಳ್ತಾ ಇದ್ದೀವಿ ಕನ್ಯಾ ರಾಶಿಯವರು. ಇನ್ನೇನು ಪರಿಹಾರ ಬೇಡ. ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡಬೇಕು ಅನ್ನೋದಾದರೆ, ಅಥವಾ ಏನಾದರೂ ಒಂದು ಜೀವನದ ಡಿಸಿಷನ್ಸ್ ತೊಗೊಳ್ಬೇಕು ಅನ್ನೋದಾದರೆ, ಅಥವಾ ದಿಢೀರಂತ ಆರೋಗ್ಯದಲ್ಲಿ ಒಂದು ದೊಡ್ಡ ಪ್ರಮಾಣದ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋಂಥ ಸೂಚನೆಗಳು ಬರ್ತಾ ಇದ್ದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಪರಿಹಾರಗಳನ್ನು ಸುಲಭ ರೀತಿಯಾಗಿ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಉತ್ತಮ ಫಲ ಕೊಡ್ತಾನೆ. ಓವರಾಲ್ ನೋಡಿದ್ರಲ್ಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.